ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರುವಂಥ MRPS ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾಗಿರುವಂಥ ನರಸಪ್ಪ ಬಿ ದಂಡೋರ ಅವರು ಸುದೀರ್ಘ 30 ವರ್ಷಗಳ ಹೋರಾಟದ ಫಲ ಇವತ್ತು ಸಿಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ಪೆನ್ನಿನಿಂದ ಮಾತ್ರ ಮಾದಿಗ SC ಮಾದಿಗ ಎಂದು ನಮೂದಿಸಿ ಎಂದು ಸಮಾಜದ ಎಲ್ಲ ಬಾಂಧವರಲ್ಲಿ ಬುದ್ಧಿಜೀವಿಗಳಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ. ಈಗಾಗಲೇ ಸರ್ವೆ ಕಾರ್ಯಕ್ರಮ SC ವರ್ಗೀಕರಣ ಒಳ ಮೀಸಲಾತಿ ಜಾರಿಗಾಗಿ ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ತಾಯಂದರೆ ಮತ್ತು ಅಣ್ಣಂದರೆ ತಾವು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಈ ಸಮಾಜದಲ್ಲಿ ಮೇಲೆ ಬರಬೇಕಾದ್ರೆ ನಾವೆಲ್ಲರೂ ಕಡ್ಡಾಯವಾಗಿ ಮಾದಿಗ ಎಂದು ಬರೆಸಬೇಕು. SC ಮಾದಿಗ, ಹಿಂದೂ ಮಾದಿಗ ಸರ್ವೆ ಕಾರ್ಯಕ್ರಮದಲ್ಲಿ ಬರುವಂಥ ಅಧಿಕಾರಿಗಳ ಏನು ಮನೆ ಮನೆಗೆ ಬರ್ತಾ ಇದ್ದಾರೆ. ಮೇ ಮೊದಲನೇ ವಾರದಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತದಲ್ಲಿರುವಂಥ VA ಮತ್ತು RI ತಹಸೀಲ್ದಾರ್ಗಳು ಮನೆ ಮನೆಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾದಿಗಂತ ಗುರುತಿಸಬೇಕು. ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಪೆನ್ಸಿಲಿಂದ ಬರೆದರೆ ಅದನ್ನು ಅಬ್ಜೆಕ್ಷನ್ ಮಾಡಿ ಪೆನ್ನಿಂದ ಬರೀಬೇಕು. ಪೆನ್ಸಿಲಿಂದ ಬರೆದ್ರೆ ಅದರಲ್ಲಿ ಮೋಸ ಆಗ್ತದೆ. ಇದರ ಗಮನದಲ್ಲಿಟ್ಟುಕೊಂಡು ಮಾದಿಗರು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ರಾಜ್ಯದ 31 ಜಿಲ್ಲೆಗಳಲ್ಲಿ ಮಾದಿಗರ ಜನಸಂಖ್ಯೆ ಬಹುಸಂಖ್ಯಾತರು ನಾವು. ಈಗಾಗಲೇ ಸದಾಶಿವ ಆಯೋಗದ ವರದಿಯಲ್ಲಿ ಕೂಡ ಅಂಕಿ ಸಂಖ್ಯೆ ಆಧಾರದ ಮೇಲೆ ನಮಗೆ 6% ಅಂತೇಳಿ ಸದಾಶಿವ ಆಯೋಗದ ವರದಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ BJP ಸರ್ಕಾರದ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕೂಡ 6% ಕೂಡ ನಮಗೆ ಶೇಕಡಾವಾರು ನೀಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದಂಥ ಸರ್ಕಾರ ಅದು BJP ಸರ್ಕಾರ. ಹಾಗೆ ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ನಮ್ಮ SC ವರ್ಗೀಕರಣ ಒಳ ಮೀಸಲಾತಿಗಾಗಿ ಈಗಾಗಲೇ ಆಯೋಗ ರಚನೆ ಮಾಡಿದ್ದಾರೆ. HN ನಾಗಮೋಹನ್ ದಾಸ್ ಅಂತೇಳಿ ಆಯೋಗ ರಚನೆ ಮಾಡಿ ಮತ್ತೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ನಮ್ಮ ಹೋರಾಟ ತೀವ್ರಗೊಳಿಸಿದ ನಂತರ ಹಂತವಾಗಿ ನಮ್ಮ ಎಡ ಮತ್ತು ಬಲಗೈ ಸಚಿವರುಗಳು ಸೇರಿ ಸಭೆ ಸೇರಿ CM ಅವರ ಮೇಲೆ ಒತ್ತಡ ಹಾಕಿದ ನಂತರ ಮತ್ತು ಹೋರಾಟಗಾರರು ಬಿಗಿ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಬೆಂಗಳೂರು ನಗರದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಗಳ ಬದ್ಧವಾಗಿ ನಾವೆಲ್ಲರೂ ಕೂಡ ಮಾದಿಗಂತ ತೋರಿಸಬೇಕು. ಮೂಲ ಜಾತಿ ಮಾದಿಗ. ನಿಮಗೆ ಏನಾದರೂ ಸರ್ಕಾರದ ಸೌಲಭ್ಯಗಳಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಸರ್ಕಾರದ ಮನೆ ಆಗಿರ್ಬೋದು, ಯಾವುದೇ ಒಂದು ಕೊಳವೆ ಬಾವಿಗಳಾಗಿರ್ಬೋದು, ನಿಮಗೆ ಜನಸಂಖ್ಯೆವಾರ ಸಿಗುತ್ತೆ. ಒಂದು ವೇಳೆ ನೀವು ಮಾದಿಗಂತ ಬರೆಸಲಾರದೆ ನೀವು ಮತ್ತೆ ಸಂಕೋಚ ಪಡೆದು ನಿಮ್ಮ ಜಾತಿಯನ್ನು ನೀವೇ ದ್ರೋಹ ಬಗೆದರೆ ನಿಮ್ಮ ಮಕ್ಕಳಿಗೆ ನೀವೇ ಹಾಳು ಮಾಡ್ದಂಗೆ ಆಗ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸುದೀರ್ಘ 30 ವರ್ಷಗಳ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು. ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ MRPS ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಕಡೆ ಜಿಲ್ಲಾಧ್ಯಕ್ಷರಿಗೆ ಆದೇಶ ನೀಡುವುದರ ಮೂಲಕ ನಾವು ಇವತ್ತು ರತ್ನಡಿಗಿ ಗ್ರಾಮದಲ್ಲಿ ಈ ಒಂದು ಆಟೋದಲ್ಲಿ ಪ್ರಯಾಣ ಮಾಡಿ ಆಟೋದಲ್ಲಿ ಹೋಗಿ ಸಮಾಜವನ್ನು ಕಟ್ತಾ ಇದ್ದೀವಿ. ಸಮಾಜ ಬದ್ಧತೆಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ತಾವೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷಗಳು, ರಾಜ್ಯ ಪದಾಧಿಕಾರಿಗಳು ಮತ್ತು ಒಳ ಮೀಸಲಾತಿ ಇರುವಂತಾಗಿ ನಾಳೆ ಸರ್ವೆ ಕಾರ್ಯಕ್ರಮದಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಂದು ಪೆನ್ನಿನ ಮೂಲಕ ಅದು ಬರ್ಸ್ಕೊಳ್ಬೇಕು, ಪೆನ್ನಿನ ಮೂಲಕ ಬರಿಬೇಕಂತ ಅಧಿಕಾರಿಗಳೇ ಸೂಚನೆ ನೀಡಬೇಕು. ಸಂಬಂಧಪಟ್ಟ ಸರ್ಕಾರದವರು ಕೂಡ ಇದರಲ್ಲಿ ಏನಾದರೂ ಮೋಸ ವಂಚನೆ ಮಾಡಿದರೆ ನಾವು ನಮಗೆ ಜನಸಂಖ್ಯೆವಾರ ಮೀಸಲಾತಿ ಸಿಕ್ಕರೆ ನಾವು ಸುಮ್ಮನೆ ಇರ್ತೀವಿ. ಒಂದು ವೇಳೆ ಜನಸಂಖ್ಯೆವಾರ ನಮ್ಗೆ ಕಡಿಮೆ ಇದೆ ಅಂತೇಳಿ ತೋರಿಸಿ ಅಧಿಕಾರಿಗಳು ಮೋಸ ಮಾಡಿದ್ರೆ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ FIR ದಾಖಲೆ ಮಾಡಲಿಕ್ಕೆ ಹೋರಾಟಗಾರರು ಶೇಕಡಾವಾರ 7.8 ಬರ್ಬೋದು ಅಥವಾ 8% ಮೀಸಲಾತಿ ಸಿಗ್ಬೋದು. ಕಾಂತರಾಜ್ ಆಯೋಗ ವರದಿಯಲ್ಲಿ ಬಹುಸಂಖ್ಯಾತರಿದ್ದೀವಿ, ಸದಾಶಿವ ಆಯೋಗದ ವರದಿಯಲ್ಲಿ ಬಹುಸಂಖ್ಯಾತರಿದ್ದೀವಿ ಮತ್ತು LG ಹಾವನೂರು ವರದಿ ಅದರ ವರದಿ ನೋಡಿದ್ರೂ ಕೂಡ ನಮ್ಮ ಜನಸಂಖ್ಯೆ ಬಹುಸಂಖ್ಯಾತರಿದ್ದೀವಿ. ಆದರೂ ಇವತ್ತು ಬಹುಸಂಖ್ಯಾತರು ಇದ್ದರೂ ಕೂಡ ಉದ್ಯೋಗ, ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಕೂಡ ನಮಗೆ ಭಾಳ ಹಿನ್ನಡೆ ಆಗ್ತದೆ, ನಮಗೆ ಭಾಳ ಮೋಸ ಆಗ್ತದೆ. ಆ ಒಂದು ಕಾರಣಕ್ಕೆ ಸರ್ಕಾರ ಈಗಾಗಲೇ ತೆಗೆದುಕೊಂಡ ನಿರ್ಧಾರಕ್ಕೆ ಸರ್ವೆ ಕಾರ್ಯಕ್ರಮಗಳಿಗೆ ಒಂದಂಥ ಅಧಿಕಾರಿಗಳ ಮುಂದೆ ಮಾದಿಗಂತ ಬರೆಸಿ ನೀವು ತಪ್ಪದೆ ಮಾದಿಗಂತ ಬರೆಸಲೇಬೇಕಂತೇಳಿ ನಾನು ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷನಾಗಿ, ತಮ್ಮ ತಮ್ಮನಾಗಿ, ತಮ್ಮ ಅಣ್ಣನಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ನಾವು ಇಡೀ ರಾಜ್ಯವನ್ನು ಸುತ್ತಾ ಇದ್ದೀವಿ. ತಾವೆಲ್ಲರೂ ಕೂಡ
ಈ ಒಂದು ವಿಡಿಯೋ ನೋಡಿ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲ ಕಡೆ ವಾಟ್ಸಪ್ ಗ್ರೂಪಲ್ಲಿ ಬರಂಗೆ ತಾವೆಲ್ಲರೂ ಕೂಡ ಶೇರ್ ಮಾಡಿ ಮತ್ತು ಎಲ್ಲ ಕಡೆ ಇದು ಪ್ರಚಾರವನ್ನು ಹಂಪುವ ಭವಿಷ್ಯಕ್ಕಾಗಿ ನೀವೆಲ್ಲರೂ ಕೂಡ ಮುಂದೆ ಬಂದು ಎಸ್ಸಿ ಮಾದಿಗ ಅಂತ ಬರೆಸಲೇಬೇಕಂತೇಳಿ ಕಡ್ಡಾಯವಾಗಿ ನನ್ನ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾಯಂದ್ರೆ ಅಣ್ಣಂದ್ರೆ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕಾದ್ರೆ ಇದು ಕಡೆ ಹೋರಾಟ. ಸುಮಾರು 30 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸರ್ವೆ ಕಾರ್ಯಕ್ರಮ ಜೂನ್ ಮೊದಲನೇ ವಾರದಲ್ಲಿ ಬರ್ತಾ ಇದ್ದೀವಿ. ಮೊದಲನೇ ವಾರದಲ್ಲಿ ಅಥವಾ ಮತ್ತೊಂದು ಸಲ ವಿಳಂಬ ಮಾಡಿದ್ರೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಈಗಾಗಲೇ ಮಂದಕೃಷ್ಣ ಮಾದಿಗಣ್ಣವರು ಬೆಂಗಳೂರು ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಆದಷ್ಟು ಬೇಗನೆ ತಕ್ಷಣವೇ ಈ ಒಂದು ಎಸ್ಸಿ ವರ್ಗೀಕರಣ ಆಗಲಿಕ್ಕೆ ಸರ್ಕಾರ ಮುಂದಾಗಬೇಕು. ಮತ್ತು ಸರ್ವೆ ಕಾರ್ಯಕ್ರಮ ಮಾಡಿಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪೆನ್ನು ಮೂಲಕ ಅಥವಾ ಇಂಕಿನ ಮೂಲಕ ಬರ್ಕೊಳ್ಬೇಕು. ಪೆನ್ಸಿಲಿಂದ ಬರೆದ್ರೆ ಅಧಿಕಾರಿ ವಿರುದ್ಧ ನಾವು ಪ್ರಕರಣ ದಾಖಲಿಸ್ತೀವಿ. ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಹಸೀಲ್ದಾರರ ಮೇಲೆ ನಾವು